ಒಂದೇ ಮಕ್ಕಳು ಗಂಡ ಹೆಂಡತಿ ಬಾನಿ ಇದ್ರು ನಂಗೆ ಗೊತ್ತು. ಸೂಸೈಡ್ ರೂಮಲ್ಲಿ ಸೂಸೈಡ್ ಅಟೆಂಪ್ಟ್ ಆಗುತ್ತೆ. ಯುದ್ಧ ಜಾಸ್ತಿ ಮಾಡಿಸಿ ಹೊಡೆದಾಕ್ಸಿ ಡಮ್ಮ ಡಮ್ಮ ಅನ್ಸಿ ಕುಟ್ ಸೇರಾಡ್ದ ಅವನಿಗೆ ಗೊತ್ತಿಲ್ಲ ನಾವು ಅವ್ನು ಕುಟ್ ಸೇರಿ ಹಾಳಾಗಿದ್ದೀವಿ. ರೆಡ್ಡಿ ಧನುಷ ಧನುಷ ಧನುಷ್ ರೆಡ್ಡಿ ನನ್ನ ಮಗ ಕಳ್ಳ ಹುಡುಗಿ ಚಂದಿ ಉಳ್ಕೊಂಬಿಟ್ಟವನೆ. ಅವೆಲ್ಲ ಎತ್ಕೊಂಡು ಓಡ್ ಬಂದ್ಬಿಟ್ವಿ. ಬಟ್ ಆಮೇಲೆ ಒಳಗಡೆ ಹುಡುಗಿ ಚಂದಿ ಹುಡುಕೊಂಬಿಟ್ಟವನೆ. ನೀನಕ್ಕೆ ನನ್ನ ಬೆಳಕಿ ನಮ್ಮ ಹಣೆ ಬರ ಯಾರಿಗೂ ಬೇಡ ನೋಡ್ರಿ. ನಾನು ಬ್ಯಾಗ್ ಇಟ್ಕೊಂಡು ಬರ್ತೀನಿ. ಇಬ್ರು ಒಂದೇ ಮಕ್ಕಳು ಗಂಡ ಹೆಂಡತಿ ಬಾನಿ ಇದ್ರು ನಂಗೆ ಗೊತ್ತು. ಅವ್ರಿಬ್ರು ಗಂಡ ಹೆಂಡತಿ ಓಕೆನಾ? ಸಂಸಾರ ಮಾಡ್ತೀರ ಹೇಳಿ ಇನ್ನೊಂದ್ಸರಿ ಹೇಳದ್ನ ಮನು ಕೇಳಿಸ್ಕೊಂಡ್ರೆ ಸತ್ಯ ಹೋಗ್ತಾನ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಸೂಸೈಡ್ ರೂಮಲ್ಲಿ ಒಂದು ಸೂಸೈಡ್ ಅಟೆಂಪ್ಟ್ ಆಗ್ಬಿಟ್ರಿ. ನೀನು ಯಾವ ಥರ ನಾನು ಬಿಡ್ಕೊಡ್ತೀನಿ ಹೇಳು ಹೇಳು ಇನ್ನೊಂದ್ಸತಿ ಹೇಳು ಹೇಳಿ ಇನ್ನೊಂದ್ಸರಿ. ಇಂಥ ಮಾತಾಡ್ದಲ್ಲ ಎಷ್ಟು ನೋವಾಗುತ್ತೆ. ನೀ ಇಷ್ಟೆಲ್ಲ ಮಾತಾಡ ನೀನು ರೇಟ್ಸ್ಬೇಕಾದ್ರೆ ರೇಟ್ಸ್ ಕೊಡಲ್ಲ. ನೀ ಮಾತಾಡಿರ್ತೀನಿ ನಾನು ರೇಟ್ಸ್ ತರೋದು. ಅದೇನಂತಾರ ಎವ್ರಿ ಆಕ್ಷನ್ ಇದೆ ಈಕ್ವಲ್ ಆಪೋಸಿಟ್ ರಿಯಾಕ್ಷನ್. ನಾನು ಆಪೋಸಿಟ್ ರಿಯಾಕ್ಷನ್ ಕೊಡ್ತೇನೆ, ಆಕ್ಷನ್ ಕೊಡ್ತೇನೆ. ಏನು ಸ್ಪೀಚ್ಗಳು ಸ್ಪೀಚ್ ಕೊಡ್ಬೇಕು. ಕೆಮಿಸ್ಟ್ರಿ ಎಲ್ಲ ಕಣ ಇದು ರಿಯಾಕ್ಷನ್ ಮಾಡಕ್ ಕೆಮಿಸ್ಟ್ರಿ ಬರುತ್ತೆ, ಫಿಸಿಕ್ಸ್ ಅಲ್ಲಿ ಬರೋದು ಏನು ರಿಯಾಕ್ಷನ್ ರಿಯಾಕ್ಷನ್ ಫಿಸಿಕ್ಸ್ ಅಲ್ಲಿ ಬರುತ್ತೆ. ಎವ್ರಿ ಆಕ್ಷನ್ ಇದೆ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾರು ಮಾಡ್ಕೊಂಡು ಸೂಸೈಡ? ಯಾಕೆ ಮಾಡ್ಕೊಂತೀವಿ ಮುಂಚೆ? ಏನಾಯ್ತು ನಿಂಗೆ ಅಂಥದ್ದು? ಜೋರಾಗಿ ಮಾತಾಡಿ ಕೇಳಿಸ್ಬೇಕಿಲ್ಲ. ಸೂಸೈಡ್ ಎಲ್ಲ ಮಾಡ್ಕೋಬೇಡ, ಬ್ರೇಕಪ್ಗೆಲ್ಲ ಸೂಸೈಡ್ ಮಾಡ್ಕೊಂಡು ಬೆಂಗಳಿ ಮುಖ ತೋರ್ಸೋ ಗಣೇಶ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತೆ. ವ್ಯೂ ನೋಡಿ ಮಸ್ತಾಗಿದೆ, ವ್ಯೂ ಮಾತ್ರ ಸಕ್ಕತ್ತು. ರೂಟ್ ನೋಡಿ ನಮ್ಮಂಗೈತೆ. ಗೂಗಲ್ ಮ್ಯಾಪ್ನೇ ಮೀರಿಸ್ಬಿಡ್ತೀವಪ್ಪ, ಆರೆಂಜ್ಗೈತೆ. ಗೈಸ್ ಇದೆಲ್ಲ ಅಡ್ವೆಂಚರ್ ಅಂತ ಬೆಟ್ಟ ಕರ್ಕೊಂಬಂದವ್ರೆ. ಈ ಬಿಸಿಲಲ್ಲಿ ಈ ಬಿಸಿಲಲ್ಲಿ ಈ ಬೆಟ್ಟ ಹತ್ತಿ ನಮ್ಮದು ಬೆಟ್ಟ ಹತ್ತಿ ಈ ಸೆಕೆಂಡ್ ರೀಲ್ಸ್ ಅವಶ್ಯಕತೆ ಇತ್ತ ನಮಗೆ? ಹೇಳ್ರಿ ನೀವು. ಅಪ್ಪ ಬೆಳಗ್ಗೆ ಒಂದು 90 ಕೊಡ್ಸಿರ್ಲ ಅಂತ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ? ಈ ಬಿಸಿಲಲ್ಲಿ ಇದೆಲ್ಲ ಮಾಡೋ ಅವಶ್ಯಕತೆ ಇತ್ತ ನಮಗೆ? ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಬೇಕಾಗಿದೆ ನನ್ನ ಮಕ್ಕಳು ತಂದಿಲ್ಲ ಸೋತರೆ ನಮ್ಮ ಜೀವನನೇ ಎತ್ತಬೇಕು. ಅರ್ಧ ಜೀವನ ನೀರಲ್ಲಿ ನಾವು ಮುಗಿಸ್ತಿದ್ದೀವಿ. ಇವತ್ತಲ್ಲ ಏನೂ ತೋರಿಸಿಲ್ಲ. ಇದು ಓಮ್ ಬೀಚ್ ಅಂತ, ಓಮ್ ಬೀಚ್. ನೆಕ್ಸ್ಟ್ ನೀರು ಅಂತ ಫೋಟೋ ಹೊಡ್ಕೊಳ್ಳೋ ಮಚ್ಚ, ಅದೇ ಸ್ಟೋರಿ ಹಾಕೋಣ. ಇದು ಓಮ್ ಬೀಚ್ ನೋಡಿ ಸಕ್ಕತ್ತಾಗಿದೆ, ಆಕ್ಚುಲಿ ಸಕ್ಕತ್ತಾಗಿದೆ. ಈ ಅಲ್ಲಿ ನಾವು ಪ್ಯಾರಡೈಸ್ ಎಲ್ಲ ನೋಡಿವಲ್ಲ, ಅದಕ್ಕಿಂತ ಮಸ್ತಾಗೈತಿ ಇಲ್ಲಿ. ಆಲ್ಮೋಸ್ಟ್ ಅಲ್ಲೆಲ್ಲ ಫಾರಿನರ್ಸ್ ಕರೆಸಿರೋದು ಇಲ್ಲಿ ಜಾಸ್ತಿ ಫಾಲೋವರ್ಸ್. ಆಲ್ಮೋಸ್ಟ್ ಅಲ್ಲಿ ಫಾರಿನರ್ಸ್ ಎಲ್ಲ ಮುಗಿರೋದು. ಗೈಸ್ ನೋಡಿ ಇಲ್ಲಿ ಕಾಣ್ತಾವ್ರ ನಿಮಗೆ? ಕಾಣ್ತಿಲ್ಲ ಅನ್ಸುತ್ತೆ, ತಡ್ರಿ ಜೂಮ್ ಮಾಡ್ತೀನಿ. ತಡ್ರಿ ಒಂದು ನಿಮಿಷ ತೋರಿಸ್ತೀವಲ್ಲ, ತಿರ್ಗೋಗಿ ತೋರಿಸಿ ಅದ್ರಕ್ಕೆ ಜೂಮ್ ಮಾಡ್ತೀನಿ. ಕಾಣಿಸ್ತೀನಿ ಆಲ್ಮೋಸ್ಟ್ ಅಲ್ಲಿ ಫಾರಿನರ್ಸ್ ಆಡ್ತವ್ರೆ.
ಎಲ್ಲ ಫಾರಿನರ್ಸ್ ಇದಾರಪ್ಪ ಮಸ್ತಾಗಿ. ವಾಟರ್ ತುಂಬ ಚೆನ್ನಾಗಿತ್ತಲ್ಲ ಇದು, ಎಷ್ಟು ನೀಟಾಗಿತ್ತು ನೋಡಿ ಇದು. ನೋಡೋ ಅಲ್ಲಿ ಮುಂಚೆ ಕೈಸಿದ ಆಕ್ಚುಲಿ ತುಂಬ ಚೆನ್ನಾಗಿದೆ ನೀರು. ಅಲ್ಲಿಗೆ ಕೈಸಲ್ಲಿ ದೀಪ ಥರ ಕಾಣ್ತಿದ್ಯಲ್ಲ, ಅಲ್ಲಿ ಹೋಗ್ಬೇಕು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಬಂದಿರೋದು ಕಾಲೇಜ್ ಎಲ್ಲನೂ ಹೋದ್ರೆ ಸಾಕು ನಾಯಿ ಬಿಡ್ಕೊಂತಾರೆ. ನೋಡಿ ಸಲ ಆಡ್ದವ್ರು ನೋಡಿ ಫಾರಿನರ್ಸ್. ಮೂವರು ಆಡ್ತಾರೆ ನೋಡ್ತಾರೆ. ಇದು ಮಾಡಿ ಮನೆ ಕಟ್ಟಾಗುತ್ತೋ ಮಚ್ಚ, ಈ ಮಾಡಲಾಗುತ್ತೆ ಆಗಲ್ಲ ಕಣಲ್ಲಿ. ಇದಾಗುತ್ತೋ ಅದಾಗಲ್ಲ, ಇದಾಗುತ್ತೆ ನೋಡ್ರಿ ಆಡಿದು ಗೈಸ್ ನೋಡಿ ಮಕ್ಕಳರಿಯ ಬಿಸ್ಲಿತ್ತು ಒಂದೆಲ್ಲ ಸುಮ್ಮನೆ ಕುಂತ್ಬಿಟ್ಟಿದ್ದೀನಿ ನೆಳ್ಳಲ್ಲಿ. ಆಡಕ್ಕೆ ಹೋಗಲ್ಲೇನ್ರ ನೀವು? ಬಟ್ಟೆ ಇಲ್ವೋ? ನಾವ್ಯಾರು ಹೋಗಲ್ಲ. ಸಾಕಾಗೈತೆ, ಬೆಳಗ್ಗೆನೂ ಆಡಿಲ್ವಾ ಅದಕ್ಕೆ. ಅಲ್ಲಿ ನೋಡಿ ಫಾರಿನಲ್ಲಿ ಇರೋ ಬರೋದ್ರಲ್ಲ ಅಲ್ಲೇ ನಿಂತ್ಬಿಟ್ಟು ಸರ್ समझ रहे हो ना? ಗೈಸ್ ಫೈನಲಿ 1 hour ರೀಚ್ ಆಗಿದ್ದೀವಿ ಬ್ಯಾಕ್ ವಾಟರ್ ಹತ್ರ. ಬ್ಯಾಕ್ ವಾಟರ್ ಬೋಟಿಂಗು ಏನು ಹಂಗೆ ನೋಡ್ತೀಯ? ಡಬಲ್ ಚಾರ್ಜರ್, ಮೊಬೈಲ್ ಟು ಮೊಬೈಲ್ ಚಾರ್ಜ್ ಮಾಡ್ತೀನಿ. ನಮ್ಮ ಹತ್ರ ಪವರ್ ಬ್ಯಾಂಕ್ ಇಲ್ಲ, ಸೊ ಏನೋ ಒಂದು ಜೋಗರ್ ಕೆಲಸ ಮಾಡಬೇಕಲ್ಲ. ಇದೆಯಲ್ಲ ಅಂತ ಇವರು ನನಗೆ ಕಾಣಿಸಲ್ವೇ? ಯಾರು ಲೋಕಲ್ ಫುಲ್ಲು ಚಪ್ಪಲಿಲ್ಲ ಕಾಲಲ್ಲಿ. ಈ ಊರಲ್ಲಿ ಏನಾರ ಕಿತ್ತೋಗ್ಬಿಟ್ಟು ನನ್ನ ಮಗ ಜಾಸ್ತಿ ಮಾತಾಡ್ತಿದ್ದೆ, ಹಾಗೆ ಕಿತ್ತೋಗ್ಬಿಟ್ಟು. ಅದು ಸೇಮ್ ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಊರೊಳಗೆ ಹೊಲ್ತಾ ಇದೆ ಕೆಲಸ ಮಾಡ್ತೀನಿ. ಬೋಟಿಂಗ್ ಬಂದಿದೆ ಅಷ್ಟು 1 hour ಬೋಟಿಂಗ್ ಆಯ್ತಾ ಇದ್ದೀವಿ. ಅಲ್ಲಿ 25 ಮೆಂಬರ್ಸ್ ಹೋಗಿದ್ದಾರೆ. ನಾವು ಇನ್ನೊಂದು ಬೋಟಲ್ಲಿ ಹೋಗ್ತೀವಿ, ಇನ್ನೊಂದು ಬೋಟಲ್ಲಿ ನಾವು ಹೋಗ್ತೀವಿ. ಅದು ಹೆಂಗಿರುತ್ತೆ ಎಲ್ಲ ಬರೀ ಸ್ಟೋರಿಗಳಲ್ಲಿ ರೀಲ್ಸ್ಗಳಲ್ಲಿ ನೋಡಿ ಸಾಕಾಗೋಗ್ಬಿಟ್ಟಿತ್ತು. ಮುಂದೆ ಮುಂದೆ ಕೂತ್ಕೊಳ್ಳೋಣ ನಾವು. ವ್ಯೂ ಚೆನ್ನಾಗಿ ಬರುತ್ತೆ, ಗಾಯಿಸಿ ಚೆನ್ನಾಗಿ ತೋರಿಸ್ಬೋದು. ಗಾಯಿಸಿ ಎಲ್ಲವರು ಗಾಯಿಸಿ ಅಂತ. ಗ್ಯಾಸ್ ಬೇರೆ ಸಿಗ್ತಾರ ದೇಶದಲ್ಲಿ. ಎಂಥದ್ದು ಗ್ಯಾಸ್ ಹೋದಾಗ ನಮ್ಗೆ ಅದೊಂದು ಚಿಂತೆ ಆಗ್ಬಿಟ್ಟೆ. ಪೆಟ್ರೋಲ್ ಏನು ಜಾಸ್ತಿ ಆಗ್ಬಿಟ್ರೆ ಏನು ಕತೆ, ಗೋಪ್ ಅಷ್ಟೇ ನಮಗೆಲ್ಲ. ಬರೀ ಇಂಥದೆಯ ಏನು ಮಚ್ಚಿ ಗಾಬ್ ಆಗ ನಮ್ಮಲ್ಲಿ ಇನ್ನೊಬ್ಬ ಪೆಟ್ರೋಲ್ ಇಮೇನ್ ಎಲ್ಲ ಹೋಗ್ಬಿಟ್ಟು ಜಾಸ್ತಿ ಮಾಡಿದವರು ಪರವಾಗಿಲ್ಲ. ಲಾಕ್ಡೌನ್ ಮಾಡ್ಬಿಟ್ಟು ಕಾಲೇಜ್ಗಳಿಗೆ ರಜಾ ಕೊಟ್ಬಿಟ್ರೆ ಸರ್ ಏನಾದರೂ ಮಾಡಕ್ಕೆ ಸಾಧ್ಯ ಇಲ್ಲ. ಅಲ್ಲ ಮಚ್ಚಿ ಇದೊಂದು ಜೈ ಅನ್ನಿಸ್ಬಿಡ್ಬೋದು. ಏನಿಲ್ಲ, ಇದೊಂದು ಟೈಮ್ ಜೈ ಅನ್ಸ್ಬಿಡ್ಬೋದು. ಬರೀದಂಗೆ ಹಂಗೆ ಜೈ ಅಂದ್ಬಿಟ್ರೆ ಸಾಕಪ್ಪ. 1 ವರ್ಷ ಲಾಕ್ಡೌನ್ ಆಗ್ಬಿಟ್ರೆ ಬರೀ ಕಾಲೇಜ್ ಈಸಿ ಅಂತ ಅವನೇ ಅಂತ ಕಷ್ಟ ಅಂತ ಹೇಳ್ತಾರೆ ಅವರು. ಜೈ ಲಾಕ್ಡೌನ್ ಆಗ್ಬಿಟ್ಟು ಜೈ ಕಡೆಯಿಂದ ಆದ್ರೆ ಇದ ಡೊನಾಲ್ಡ್ ಟ್ರಂಪ್ ಶೇರ್ ಮಾಡಿ ಯುದ್ಧ ಜಾಸ್ತಿ ಮಾಡಿಸಿ ಹೊಡೆದಾಕ್ಸಿ ಡಮ್ಮ ಅನ್ಸಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಲಾಕ್ಡೌನ್ ಮಾಡಿಸಿ ಅಷ್ಟೇ. 3 ತಿಂಗಳು ಮಾಡಿಸಿ ಸಾಕು. ಈ ಸೇಮ್ ಹೋಗ್ಬೇಕಷ್ಟೇ, ಬೇಡ 3 ತಿಂಗಳು ಮಾಡಿಸ್ತಾರೆ ಸಾಕು. ಹೋಗ್ಬಿಡ್ತೀವಿ. ಇವನವೇನು ಬ್ಯಾಕಿಲ್ಲ, ನಮ್ಮವೆಲ್ಲ ಇದಾವೆ. ಅವ್ನು ಬರ್ಕೊಂಡು ಅಷ್ಟೇ ಪಾಸ್ ಮಾಡ್ಕೊಂಡ್ಬಿಡ್ತೀವಿ. ಮಚ್ಚ ಐನ್ ಪಕ್ಕಡನಪ್ಪ ಅವನು. ಭಾರಿ ಬ್ರಿಲಿಯಂಟ್ ಹಿಂಗಿದಾನೆ ಅಂತಾನೆ, ಭಾರಿ ಬ್ರಿಲಿಯಂಟ್ ನನ್ನ ಮಗ ಅವನು. ನಾವೇ ಪೊಳ್ಗಳಾಡ್ದಂಗೆ ಆಡ್ತಿರ್ತೀವಿ ಅವಾಗ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಟ್ರೈನಲ್ಲಿ ಬರುವಾಗ ಓದ್ಕೊಂಡು ಬಂದಿರ್ಬಿಟ್ಟು ನಾನು ಬರೀ ಟ್ರೈನಲ್ಲಿ ಬರುವಾಗ ಓದ್ಕೊಂಡ್ ಬಂದ್ಬಿಟ್ಟು ಎಕ್ಸಾಮ್ ಬಸ್ ಪಾಸ್ ಆಗೋನೆ. ಯಾರ ರೇಂಜಿಗೆ ಓದ್ಬಿಡ ಅವನು ಲೆಕ್ಕ ಹಾಕ್ರಿ. ನಾವು ನನ್ನ ರೂಮಲ್ಲಿ ಇರೋದು ನನಗೆ ಗೊತ್ತಿಲ್ಲ ಇವನು ಈ ರೇಂಜಿಗೆ ಓದ್ತಾನೆ ಅಂತಾನ. ಬರೀ ಟ್ರೈನಲ್ಲಿ ಓದ್ ಪಾಸ್ ಆಗೋ ನನ್ನ ಮಗ. ಈ ಥರ ತಲ್ದಂಗಿದೆ ಹೆಂಗಿದೆ ನನಗೆ ಅದೇ ಅಲ್ಲ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಓದಿ ಎಲ್ಲ. ನಿಮ್ಮ ಗ್ರೂಪಲ್ಲಿ ಒಬ್ಬ ಇಂತ ಇರ್ತಾರೆ ಕಳ್ಳ, ಅವನಿಗೆ ಟ್ಯಾಗ್ ಮಾಡ್ರಿ ಹೇಳ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.
ದೊಡ್ಡ ಕಳ್ಳ ಇರ್ತಾನೆ ನನ್ನ ಮಗ, ದೊಡ್ಡ ಕಳ್ಳ. ಕಟ್ ಮಾಡೋ ಮಚ್ಚ, ಅದು ಮಾಡೋದು ಜಾಸ್ತಿ ಆಗುತ್ತೆ. ಇನ್ನೊಬ್ಬನ್ ಬರ್ತಾನೆ, ಆಮೇಲೆ ತೋರಿಸ್ತೀವಿ. ಅವ್ನು ಇನ್ನೂ ಬಂದಿಲ್ಲ. ಪೀಸ್ ಅದ್ರೊಳಗಡೆ ಹೋದಾಗ ಸಿಗ್ತೀನಿ. ಬೈ 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 ಗೈಸ್. ರಿವರ್ ಅಲ್ವಾ ನಿಂತಿರೋ ಫೈನಲ್ ಸ್ಟಾರ್ಟ್ ಆಯ್ತು. ನಿಂತಿರೋ ನೀರು. ಮ್ಯಾಮ್ ಇದೇ ಮೋಟ್ರ್ ಈಗ ಗಾಡ ಸ್ಟಾರ್ಟ್ ಆಗೋದು ನೋಡ್ರಿ ಈಗ. ನೀನು ಅಲ್ಲಿಗೆ ಹೋಗ, ಆ ಚೇರ್ ಮೇಲೆ ಹೋಗ ನೀನು. ಗಾಡ 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 ಗಾಡ. ಕೇಳ್ತಲ್ಲ, ಜೈ 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 ಎಲ್ಲ ಜೈ. ಸುರಸುಂದರ ಸುರಸುಂದರ ಗೈಸ್ ಲೊಕೇಶನ್ಗೆ ಬಂದಿದ್ದೀವಿ. ಫುಲ್ಲು ಟ್ರಾಫಿಕ್ ಜಾಮ್, ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ನೋಡಿ. ತೋರಿಸಿ ಫುಲ್ ಟ್ರಾಫಿಕ್ ಜಾಮ್. ಟ್ರಾಫಿಕ್ ಜಾಮ್ ಗೈಸ್. ಟ್ರಾಫಿಕ್ ಕಾರಣ ಜ್ಯೂಸ್ಗೆ ಸ್ಟಾಪು, ಜ್ಯೂಸಿಗೆ ಸ್ಟಾಪ್ ಕೊಟ್ಬಿಟ್ಟಾರ. ಅಲ್ಲೇ ಬೇಗಿರಿ ಹೇಳಕ್ಕ. ಗೈಸ್ ಫೈನಲಿ ಒಂದು ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ. 1 hour ಬೋಟಿಂಗ್. ಇವರೇ ನೋಡ್ರಿ ಕರ್ಕೊಂಡು ಹೋಯ್ತು ಹೋಗಲ್ಲ ಬರ ಬೇಗತ್ತೆ ಮನೆಗೆ ಹೋಗ್ತಿದ್ದೀವಿ. ಫುಲ್ ಆಫ್ ಓನ್ಲಿ ಮೆಮೊರೀಸ್. ಅಷ್ಟೇ ಬೇರೆ ಏನಿಲ್ಲ. ಮುರುಡೇಶ್ವರ ಕ್ಯಾನ್ಸಲ್ ಮಾಡ್ಬಿಟ್ಟು. ಬ್ರೋ ಕ್ಯಾನ್ಸಲ್ ಮುರುಡೇಶ್ವರ. ಮುರುಡೇಶ್ವರಕ್ಕೆ ಈಗ ಹೋಗಿ ನೈಟು ಬೆಳಗ್ಗೆ ಬೆಂಗಳೂರು ಡೈರೆಕ್ಟ್ ಬೆಂಗಳೂರು. ಗೈಸ್ ಫೈನಲಿ ಬೋಟ್ ಟ್ರಿಪ್ ಮುಗೀತು. ಅದರದ್ದು ನೀಟಾಗಿ ಕ್ಲಿಪ್ಪಲ್ಲಿ ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫುಲ್ಲು ಸೌಂಡಲ್ಲಿ ಭಯಂಕರ. ಅದು ಜನ್ರೇಟರ್ ಇಕ್ಬಿಟ್ಟವ್ರೆ, ಈ ಹಳೆಯ ಕಾಲದ್ದು ಬೋಟು. ಸೊ ನಮಗೆ ಬಂದಿದ್ದು ಫುಲ್ಲು ಜನ್ರೇಟರ್ ಸೌಂಡ್, ಗಡ 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 ಏನಂತಿತ್ತು. ನಾವು ಮಾತಾಡೋದು ಏನು ಕೇಳಿಸ್ मस्त जोक मारा रे या हंस रे हलकट हंस ಮಾತಾಡೋದೇನು ಕೇಳಿಸಿಲ್ಲ ಆ್ಯಕ್ಚುಲಿ. ಸೊ ಮೈಕ್ ಹಾಕಬೇಕು ಶಿಶಾ, ಲಾಗ್ ಮಾಡ್ಬೇಕಾರ್ಲಿ. ಮೈಕ್ ನಿಜ ಮೈಕ್ ನನ್ನ ಹತ್ರ ಇಲ್ಲ ಈಗ ಸದ್ಯಕ್ಕೆ. ಸ್ಟಾರ್ಟ್ ಮಾಡೋದಿಲ್ಲ, ಇರೋ ದುಡ್ಡಲ್ಲಿ ತಗೊಳ್ಳೋದು ಮೈಕ್ ಅಲ್ಲ. ನೆಕ್ಸ್ಟ್ ಏನಾದರೂ ರೆಸ್ಪಾನ್ಸ್ ಚೆನ್ನಾಗಿ ಬಂದರೆ ತಗೊಳ್ಳೋಣ. ಏನ್ ರೆಸ್ಪಾನ್ಸ್ ನಿನ್ಲೆ, ರೆಸ್ಪಾನ್ಸ್ ನ ಬಿಡಿಯಾ ತಗೊಳ್ಳೋ. ಮೊದಲು ನೀಟಾಗಿ ಮಾಡಲಾಗಲ್ಲ ನೋಡಿ, ಅವನ್ನೆಲ್ಲ ಮಾತುಗಳಷ್ಟೇ, ಮಾಡೋದಿಲ್ಲ ಏನು. ಬರೀ ಮಾತಷ್ಟೇ, ಏನು ಮಾಡಲ್ಲ, ಬರೀ ಮಾತು ಇರೋದಲ್ಲ. ನೋಡ್ರಿ ಅಂತ ನೋಡ್ಕೊಡ್ರಿ ಕರೆಕ್ಟಾಗಿ. ನಾನು ನೋಡ್ರಿ ಮಕ್ಕ ನೋಡ್ಕೊಡ್ರಿ ಕರೆಕ್ಟಾಗಿ. ಹಾಸನಿಂದ ಯಾರಾದ್ರೂ ನೋಡ್ತಿದ್ರೆ ಕಮೆಂಟ್ ಹಾಕಿ. ಎಲ್ಲರೂ ಹಿಂಗೇನ ಇಲ್ಲ ಇವನೊಬ್ಬನೇ ಹಿಂಗೇನ? ಬರೀ ಮಾತಷ್ಟೇ, ಬರೀ ಮಾತನಾಗೆ ಎಲ್ಲರೂ ಮಾಡ್ಬಿಡ್ತಾನೆ ಬೇಕಾದ್ರೆ. ಅದ್ರ ಕ್ಲಿಪ್ಗಳು ಇದಾವೆ. ಏನ್ ಗೊತ್ತಾ, ನಿಮ್ಗೂ ಸೇರಿ ಅರ್ಧ ಹಾಳಾದೆ. ನಮ್ ಕೂಡ ಸೇರ್ ಅರ್ಧ ಅವನಿಗೆ ಗೊತ್ತಿಲ್ಲ, ನಾವು ಅವ್ನ ಕೂಡ ಸೇರಿ ಹಾಳಾಗಿದ್ದೀವಿ ಎಷ್ಟ. ನಮ್ಗೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ನಾವ್ ಹೇಳ್ಬೇಕ ಮಾತವನಿಗೆ, ಬಟ್ ಅವ್ನು ನಮಗೆ ಹೇಳ್ತವನೆ. ಆಯ್ತು, ಅದು 1 hour ಅದು ಬೋಟ್ ವಿಡಿಯೋದು ಸರಿಯಾಗಿಲ್ಲ, ಸೌಂಡ್ ಇತ್ತು ಇದೆ. ಸುಂದರ. ಸೊ ಅದನ್ನ ನಾನು ಕ್ಲಿಪ್ಗಳನ್ನ ಮಧ್ಯದಾಗ ಆ್ಯಡ್ ಮಾಡ್ತೀನಿ. ಒಂದು 4 ಕ್ಲಿಪ್ ಆ್ಯಡ್ ಮಾಡ್ತೀನಿ. ಸಖತ್ತಾಗಿ ಬಂದಿದ್ದಾರೆ. ಕೇರಳ ವ್ಯೂ ಪಾಯಿಂಟ್ ಒಂದು, ಮ್ಯಾಂಗ್ರೋವ್ ಫಾರೆಸ್ಟ್ ಒಂದು, ಅವೆರಡು ಆ್ಯಡ್ ಮಾಡ್ತೀನಿ. ಚಿಲ್ ಮಾಡಿ. ನೀವು ಬರ್ಬೇಕು ಅಂದ್ರೆ ಬನ್ನಿ, ನಂಬರ್ ಕೊಡಿಸ್ತೀವಿ, ಕಮ್ಮಿ ಮಾಡಿಸ್ತೀವಿ. ಏಜೆನ್ಸಿ ತಗೊಂಬಿಟ್ಟ ಗೈಸ್.
ಹೇಳಿ ತಗೊಂಡ್ಬಿಟ್ಟ ನೋಡ್ರಿ ಅವನು ಕಮ್ಮಿ ಮಾಡ್ಸಕ್ಕೆ 1200 ಅಂತೆ ಗೈಸ್. ಟೂ ಪೀಪಲ್ಸ್ಗೆ 1200 ಫುಲ್ ಬೋಟಿಗೆ 2 ಪೀಪಲ್ಸ್ ಅಷ್ಟೇ. 2 ಪೀಪಲ್ಸ್. ಹಾಂ 2 ಮೆಂಬರ್ಸ್ಗೆ 1200 ಅಂತೆ. ಆರಾಮಾಗಿ ಬಿಡ್ಬೋದು. ಬರ್ರಿ, ಮಸ್ತಾಗಿದೆ, ಒಳ್ಳೆ ಎಂಜಾಯ್ಮೆಂಟು, ಒಳ್ಳೆ ವ್ಯೂ ಸಿಗುತ್ತೆ ಮಾತ್ರ. ಆಕ್ಚುಲಿ ನಾವು ನೀರು ಕಮ್ಮಿ ಇತ್ತಂತಲ್ಲ, ನೀರು ಭಾಳ ಕಮ್ಮಿ ಇತ್ತು. ಅದೇ ಸಂಜೆ ಆಗ್ತಾ ಜಾಸ್ತಿ ಆಗ್ತಿದೆ ಅಂತ ಹೇಳಿರೋ ಅಂಕಲ್. ಬಟ್ ಯಾವ ರೇಂಜ್ಗೆ ಅಂತ ನನಗಂತೂ ಗೊತ್ತಿಲ್ಲ, ನಾವೇ ನೋಡಿದ್ವಿ. ಏನೋ ಒಳ್ಳೆ ನೇಚರು ಎಂಜಾಯ್ ಮಾಡಿದ್ವಿ. ಏನೋ ಮಾಡ್ಬೇಕಂದ್ರೆ ಮಾಡ್ದಿ. ಅದೇ ನಮಗೆ ಎಂಜಾಯ್ಮೆಂಟ್ ಥರ ಇರಲಿಲ್ಲ, ನಿಜ ಫ್ಯಾಕ್ಟ್ರಿ ಹೇಳ್ಬೇಕು. ನಮಗೆ ಅಷ್ಟೊಂದೇ ಎಂಜಾಯ್ಮೆಂಟ್ ಸಿಕ್ಕಿಲ್ಲ. ದುಡ್ಡು ಕೊಟ್ಟಿದ್ದೀವಲ್ಲ 6,000 ಅಂತ ಹೇಳ್ಬಿಟ್ಟು ಏನೋ ದುಡ್ಡು ಕೊಟ್ಟಿದೀವಿ ಅಂತ ಬಂದಿದೀವಿ ಅಷ್ಟೇ. ನಮ್ಮ ತಾಯಿನೇ ಗೊತ್ತಿರ್ಲಿಲ್ಲ. ಏನೋ ಎಂಜಾಯ್ಮೆಂಟ್ ಮಾಡಿದ್ವಿ, ಹೋಗ್ತಿದೀವಿ. ಒಂದು ರೇಂಜಿಂಗ್ ಮಾಡಿದ್ವಿ ಅಷ್ಟೇ, ಮತ್ತೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಒಂದು ರೇಂಜಿಂಗ್ ಮಾಡಿದೀವಿ ಅಷ್ಟೇ. ಅಷ್ಟೊಂದು ನಮ್ಮ ಎಕ್ಸ್ಪೆಕ್ಟೇಷನ್ ಎಲ್ಲ ಮೀಟ್ ಮಾಡಲಿಲ್ಲ. ಅದನ್ನು ಪ್ಲೇಸ್ ಕೂಡ ಮೀಟ್ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಮಚ್ಚ 6,000 ಅಂತ ನಮ್ಗಂತೂ ಬರ್ತ ಅನಿಸ್ತಿಲ್ಲ. 6,500 ಮಸ್ತಾಗಿದೆ, ಕೂಲ್ ಆಗಿ. ಈಗ ಮಾತ್ರ ಹೆಂಗಿದೆ ಅಂದರೆ ಕ್ಲೈಮೇಟು ತಣ್ಣಗೆ ಮಸ್ತಾಗಿದೆ. ಏನು ಚರ್ಚ್ ಅನ್ಸುತ್ತಿದ್ದಲ್ಲ. ರೋಡ್ ಮಧ್ಯದಲ್ಲಿ ನಡೀತಿದ್ದೀನಿ, ಯಾರಾದ್ರೂ ಬಂದ್ರೆ ಹಾಕೊಂಡು ಹೋದ್ರೆ ನಾನು ಇಬ್ರು ಇದೀವಲ್ಲ ಎತ್ಕೊಂಡು ಹೋಗಿ. ಮಜಾ ಆಯ. ವಿಡಿಯೋ ನೋಡ್ತಿರೋರು ಬಂದು ಹಾಸ್ಪಿಟಲ್ ನೋಡ್ಕೊಂಡು ಹೋಗಿ ಅಷ್ಟೇ. ಮತ್ತೆ ಏನು ಸಮಾಚಾರ? ಎಲ್ಲ ಬಿಂದಾಸ್ ಆಗಿರ್ಬೇಕಷ್ಟೇ. ಯಾರೋ ಸಾಯಾರೋ ಎಂಜಾಯ್ ಅಷ್ಟೇ. ಎಷ್ಟು ಸಿಗುತ್ತೋ ಅಷ್ಟು ಎಂಜಾಯ್, ಅಷ್ಟಾಗಿ ಎಂಜಾಯ್ ಮಾಡ್ಕೊಂಡು ಚಿಲ್ಲಾಗಿರೋದಷ್ಟೇ. ಹೊಟ್ಟೆ ತುಂಬ ಉಣಿ, ಎಂಜಾಯ್ ಮಾಡಿ ಸುತ್ತಾಡಿ, ಇರೋವರೆಗೂ ಸುತ್ತಾಡಿ, ಹೊಸ ಪ್ಲೇಸ್ಗಳು ನೋಡಿ. ಇದ್ದಿದ್ದೆ ಕೆಲಸ, ಓದು, ದುಡ್ಡು, ಮದುವೆ, ಮಕ್ಕಳು ಎಲ್ಲ ಇದ್ದಿದ್ದೆ. ಇರೋವರೆಗೂ ಮಸ್ತಾಗಿ ಎಂಜಾಯ್ ಮಾಡಿ. ನಾವಂತೂ ಮಸ್ತಪ್ಪ ಅಷ್ಟೇ ಅಪ್ಪ, ಎಲ್ಲ ಮುಂಚೆ ಅಷ್ಟೇ ಎಂಜಾಯ್ ಮಾಡ್ತಾ ಇರ್ಬೇಕಷ್ಟೇ. ಅದೇ ನಾವು ಬಂದಿದ್ದು ಕೂಡ ಅದೇ ಕಾರಣಕ್ಕೆ. ನಾವು ಮತ್ತೆ ಟೈಮ್ ಸಿಕ್ಕರೆ ಹೋಗೋಕ್ಕಾಗಲ್ಲ, ನಮಗೆ ಟೈಮ್ ಇದ್ರೂ ಹೋಗೋಕ್ಕಾಗಲ್ಲ, ಕಾಸಿದ್ರೂ ಹೋಗೋಕ್ಕಾಗಲ್ಲ. ಅಂತ ಟೈಮಲ್ಲಿ ಕಾಸಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಅಷ್ಟೇ. ಅಲ್ಲ ಏನು ಅಂಗಡಿಗಳು ಆ್ಯಕ್ಚುಲಿ ಮನೆಗಳೇ ಸೈಕಲ್ಲ ಹೆಂಗಿದಾವೆ ಆ್ಯಕ್ಚುಲಿ. ಅಲ್ಲಿ ಮಾತ್ರ ಕೇರಳ ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗಿತ್ತು. ಒಳಗೆ ನೀರು ತುಂಬಾ ಹರಿತಿದ್ರೆ ಒಳಗಡೆ ಯಾವ್ದೋ ಜ್ಯೂಸ್ ಕೊಟ್ರಲ್ಲ, ಯಾವ್ದೆಲ್ಲ ಜ್ಯೂಸ್ ಕೋಕೋ ಜ್ಯೂಸ್ ಅಂತ ಯಾವ್ದೋ ಕೊಟ್ಟಿದ್ರು. ಇಲ್ಲೇ ಸ್ಪೆಷಲ್ ಅಂತದ್ದು ಮಸ್ತಾಗಿತ್ತು. ಒಂಥರ ಯಾವುದೋ ಹಣ್ಣಿನಂತ ಜ್ಯೂಸು, ರೆಡ್ ಇತ್ತು. ಯಾರಿಗಾನ ಗೊತ್ತಿದ್ರೆ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಅದು ಯಾವ ಜ್ಯೂಸ್ ಅಂತಾನೆ. ಕರೆಕ್ಟಾಗಿ ಗೊತ್ತಿಲ್ಲ ನಮ್ಗೆ ಹೆಸರು ಕರೆಕ್ಟಾಗಿ, ಮಾತ್ರ ಸಕ್ಕತ್ತಾಗಿತ್ತು ಅದು ಜ್ಯೂಸ್. ಅಂತೂ ಹೆವಿ ಫ್ರೆಶ್ ಆಗಿತ್ತು, ಸಕ್ಕತ್ತಾಗಿ ಮಾಡೋದು ಕೊಟ್ಟಿದ್ರು. ಅದೊಂಥರ ಕುಡಿತಾ ಮಸ್ತ್ ಇಷ್ಟ ಆಯ್ತು. ಮತ್ತೆ ಬರೋಣ ಅಲ್ಲ ಮಗ, ಯಾವಾಗಾರ ಟೈಮ್ ಮಾಡ್ಕೊಂಡು ನಾವೇ ಹುಡುಗರುಗಳೇ ಬರ್ತೀವಿ. ಈ ಕಾಲೇಜ್ ಇಲ್ಲ, ಟ್ರಿಪ್ ಎಲ್ಲ ಬರಲ್ಲಪ್ಪ. ನೆಕ್ಸ್ಟ್ ಕಾಲೇಜಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ಬರಬೇಕು, ಎಂಜಾಯ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಪೀಸ್. ನೆಕ್ಸ್ಟು ಬಸ್ ಹತ್ರ ಹೋಗಿ ಸಿಗ್ತೀವಿ. ಬಾಯ್. ಅಲ್ಲಿ ಎಂಟಿ ಆಗ್ಬಿಡುತ್ತೆ ಜಾಸ್ತಿ ವಿಡಿಯೋ, ಸೊ ಅಲ್ಲಿ ಸಿಗ್ತೀವಿ. ನೋಡಿ ಗಾಯ್ಸ್, ಆರಾಧ್ಯ ಹೋಟ್ಲ್ ಅಂತ ಎಲ್ಲ ಬಂದಿದ್ದೀವಿ. ಒಳ್ಳೊಳ್ಳೆ ಚೇರು, ಸಿಟ್ಟಿಂಗ್ ಚೇರ್ಗಳೆಲ್ಲ ಇದ್ರು. ನಮಗೆ ಇಲ್ಲಿ ನಮ್ಮನ್ನು ಅಭ್ಯಾಪಾರಿಗಳ ಥರ ಕರ್ಕೊಂಬಂದು ಹಿಂಗೆ ಕುಣ್ಸವ್ರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಫಂಕ್ಷನ್ ಮಾಡೋ ಅಲ್ಲಿ ತಂದು ಊಟ ಕೊಡ್ಸೋರು ಗೈಸ್. ಪಾರ್ಟಿಯಲ್ಲಿ ಕರ್ಕೊಂಬಂದ್ಬಿಟ್ಟು ನಮಗೆ ಊಟ. ಈ ಕರ್ಮ ಯಾರಿಗೂ ಬೇಡಪ್ಪ, ಸವಸನೇ ಬೇಡ. ಈ ಕಾಲೇಜ್ ಟ್ರಿಪ್ಗಳು ಸವಸ್ಗಳೇ ಬೇಡ. ನೋಡ್ರಿ ಕತೆಗಳು, ಕಾಲೇಜ್ ಟ್ರಿಪ್ಗಳು ಕತೆಗಳು ಇವೆಲ್ಲ ಮಸ್ತಾಗಿ. ಒಂದು ಎಕ್ಸಾಂಪಲ್ ಇದೆಲ್ಲ ಹೋಗೋದಾದರೆ 5,000 ಅಲ್ಲ 1,000 ಹೆಚ್ಚಾಗಿ ಖರ್ಚಾಗಿಬಿಡಲಿ. ನಿಮ್ಮದು ಸ್ವಂತ ಏನಾದರೂ ಮಾಡ್ಕೊಂಡು ಹೋಗ್ಬಿಡ್ರಿ ಗೈಸ್. ಫೈನಲಿ 7:30ಗೆ ಕಾಲೇಜ್ ಟ್ರಿಪ್ ರೀಚ್ ಆಗಿದ್ದೀವಿ. ಟೋಟಲಿ ವೇಸ್ಟ್ ಆಫ್ ದ ಮನಿ ಅಷ್ಟೇ, ಏನಿಲ್ಲ. 2 ಮಾತಲ್ಲಿ ಮುಗಿಸ್ಬೇಕು ಅಂದರೆ ಟ್ರಿಪ್ ಆಯಿತು, ಎಲ್ಲ ಆಯಿತು, ರೋಡ್ ಮಾಡ್ಕೊಳ್ಳೋದೆ.
ಚಲೋ 2 ಡೇಸ್ ರಜೆ ಹಾಕಿ ಜಾಲಿ ಜಾಲಿ ಅಷ್ಟೇ. ಬಾಯ್ ಬಾಯ್.